ಇವತ್ತು ಹೊರದೇಶದಲ್ಲಿ ನಡೀತಾ ಇರುವ ಯುದ್ಧದಲ್ಲಿ ನಮ್ಮ ದೇಶ ಶಾಂತಿಪ್ರಿಯ ದೇಶ. ಇಂಥದ್ದಲ್ಲಿ ನಮ್ಮ ಇಲ್ಲಿ ಹುಬ್ಳಿ ಧಾರವಾಡದಷ್ಟೇ ಅಲ್ಲ, ಇಡೀ ಅಖಂಡ ಕರ್ನಾಟಕದಲ್ಲಿ ಏನಿವತ್ತು 10 ಲಕ್ಷಕ್ಕಿಂತ ಆಟೋ ರಿಕ್ಷಾ ಚಾಲಕರು ಹೆಚ್ಚಿಗೆ ಇದ್ದೀವಿ. ಇವತ್ತು LPG CNG ಸರಿಯಾದ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇನ್ನು ಸುಮಾರು 1 ವರ್ಷಗಳ ಕಾಲ ನಾವು ಎಲ್ಲಾ ರೀತಿಯೂ LPG CNG ಪೆಟ್ರೋಲ್ ಡೀಸೆಲ್ ಪೂರೈಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ, ಯಾವುದೇ ರೀತಿ ಜನರಿಗೆ ಆತಂಕ ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರಿದ್ದೀವಿ. ಇವತ್ತು 100 ರೂಪಾಯಿ 200 ರೂಪಾಯಿ LPG ಹಾಕೊಂಡು 400-500 ರೂಪಾಯಿ ದುಡ್ಕೊಂಡು ಅವತ್ತಾರ ರೇಷನ್ ತಗೊಂಡೋಗಿ ತಿನ್ನುವಂತ ಜನ ನಮ್ದು. ಇವತ್ತು ಕೆಲವೊಂದು ಪಂಪ್ಗಳಲ್ಲಿ ಡಬಲ್ ರೇಟ್ ಅಂದ್ರೆ 60 ರೂಪಾಯಿ ಇದ್ದಿದ್ದು 75 ರೂಪಾಯಿ 80 ರೂಪಾಯಿ ಮನ ಬಂದಂತೆ ರೇಟ್ ಮಾಡ್ತಿದ್ದಾರೆ. ಜಿಲ್ಲಾಡಳಿತ, ಆರೋಗ್ಯಾಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆದವರು ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಇಲ್ಲಾಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕಿಂತ ಹೆಚ್ಚಿನ ರೀತಿಯಾಗಿ ಉಗ್ರದ ಹೋರಾಟ ಮಾಡ್ತೇವೆ. ಮಾಧ್ಯಮಿಕ ಬೇರೆ ದೇಶದಲ್ಲಿ ನಡೆಯುವಂತ ಯುದ್ಧವನ್ನು ಮುಂದಿಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಈ ಕಡೆ ರಾಜ್ಯದಲ್ಲಿ ಕಣ್ತರಿತಾ ಇಲ್ಲ. ಯಾಕಪ್ಪ ಅಂತಂದ್ರ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಇವತ್ತು ಅವರ ಕುರ್ಚಿಗಳ ಗುದ್ದಾಟದಲ್ಲಿ ಅವರು ನಡೀತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನು ಇವತ್ತು ರಾಜ್ಯ ಸರ್ಕಾರ ಕೂಡ ಆಟೋ ರಿಕ್ಷಾ ಚಾಲಕರ ಇವತ್ತು ಏನಾಗ್ತಿದೆ ರಾಜ್ಯದಲ್ಲಿ ಟ್ಯಾಕ್ಸಿ ಚಾಲಕರು ಏನಾಗ್ತಾ ಇದೆ ಪರಿಸ್ಥಿತಿ, ಕಾರ್ ಚಾಲಕರು, ವಾಣಿಜ್ಯ ವಾಹನ ಚಾಲಕರ ಪರಿಸ್ಥಿತಿ ಏನಾಗ್ತಾ ಇದೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, LPG CNG ಇನ್ನಿತರ ಅಗತ್ಯ ವಸ್ತುಗಳ ಇವತ್ತು ಬೆಲೆ ಏರಿಕೆ ಆಗ್ತಾ ಇದೆ. ಇವತ್ತು ಯಾವುದೇ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕಣ್ತೆಗ್ತಾ ಇಲ್ಲ. ಹಾಗಾಗಿ ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಇರಬಹುದು ಮತ್ತು ಕೇಂದ್ರ ಸರ್ಕಾರ ಇರಬಹುದು, ಇವೆರಡೂ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಮತ್ತು ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದಿಂದ ಇವತ್ತು ಸಾಂಕೇತಿಕವಾಗಿ ನಾವು ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ನೀಡಿದ್ದೇವೆ. ಈ ಒಂದು ಮನವಿಗೆ ಸ್ಪಂದಿಸಿ ಕೂಡಲೇ 8 ದಿನದಲ್ಲಿ ಈ ಒಂದು ಮನವಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಆಗುವಂತ ಆಟೋ ರಿಕ್ಷಾ ಚಾಲಕರ ಮೇಲೆ ಇವತ್ತು ಹಗಲು ದಂಡೆ ಮಾಡುವಂತ LPG ಪೆಟ್ರೋಲ್ ಬಂಕಿನ ಮಾಲೀಕರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಏರಿದ ಬೆಲೆ ಕೆಳಗೆ ಇಳಿಬೇಕು ತಕ್ಷಣ. ಇಲ್ಲಪ್ಪ ಅಂತಂದ್ರ ಮುಂದೆ ಬರುವಂತ ದಿನಗಳಲ್ಲಿ ನಾವು ಹುಬ್ಬಳ್ಳಿ ಧಾರವಾಡ ಇಡೀ ಉತ್ತರ ಕರ್ನಾಟಕದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರಿದ್ದೀವಿ. ಪ್ರತಿ ಜಿಲ್ಲೆ, ಪ್ರತಿ ಗ್ರಾಮ, ಪ್ರತಿ ತಾಲೂಕಿನಲ್ಲೂ ಕೂಡ ಆಟೋ ರಿಕ್ಷಾ ಸಂಘಟನೆಯಿಂದ ಸ್ಟ್ರೈಕ್ಗಳು, ಪ್ರತಿಭಟನೆ ಮಾಡಿ ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಇವತ್ತು ಸಾಂಕೇತಿಕವಾಗಿ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ನೀಡಿದ್ದೇವೆ. ಮನವಿ ನೀಡಿ ಈ ಒಂದು ಮನವಿಗೆ ಸ್ಪಂದಿಸಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಅದನ್ನು ಮುಂದಿನ ಕ್ರಮವಾಗಿ ನಾನು ಜಿಲ್ಲಾಧಿಕಾರಿಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಈ ಒಂದು ಪ್ರತಿಭಟನೆ ಕುರಿತು ನಮ್ಮ ರಾಜ್ಯಾಧ್ಯಕ್ಷರಾದ ಶೇಖರ ಮಠಪತಿ ಅವರು ಒಂದೆರಡನ್ನು ಮಾತಾಡಿ ಈ ಒಂದು ಪ್ರತಿಭಟನೆಗೆ ವಿರಾಮಗೊಳಿಸಬೇಕಂತ ಕೇಳ್ತಾ ಇದ್ದೀನಿ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದಿಂದ ಏನಿವತ್ತು LPG ಪೆಟ್ರೋಲ್ ಡೀಸೆಲ್ CNG ಏನು ಬೆಲೆ ಏರಿಕೆಯನ್ನು ಹೆಚ್ಚಳ ಸರ್ಕಾರ ಮಾಡಿಲ್ಲ. ಸರ್ಕಾರಕ್ಕೆ ಸಂಬಂಧಪಟ್ಟಂತ LPG ಪಂಪಿನ ಮಾಲೀಕರು, ಪೆಟ್ರೋಲ್ ಪಂಪ್ ಮಾಲೀಕರು ಇವರು ಒಳ ಒಪ್ಪಂದ ಮಾಡಿಕೊಂಡು ಗುಟ್ಟಾಗಿ ಆಟೋ ರಿಕ್ಷಾ ಚಾಲಕರಿಗೆ 60 ರೂಪಾಯಿ ಇದ್ದಿದ್ದು 75 ರೂಪಾಯಿ 80 ರೂಪಾಯಿ 85 ರೂಪಾಯಿ ಮಾರ್ಬೇಕಂತ ಒಳಗೊಳಗೆ ಪ್ಲಾನ್ ಮಾಡಿ ಈಗಾಗಲೇ 2 ದಿಂದ 3 ದಿನ ಹೊತ್ತಾಯ್ತು. 2ಕ್ಕೆ 3 ಪಟ್ಟು ಏರಿಸಿ ಕಳ್ಳತನದಿಂದ LPG ಮಾರ್ತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಇವ್ರ ಮೇಲೆ ಕ್ರಮ ತಗೋಬೇಕು. ಕ್ರಮ ತಗೋದಿದ್ರೆ ಮುಂದೆ ಬರುವಂತಲ್ಲಿ ರಾಜ್ಯದಾಗಂತ ತಂದು ಕರೆ ಕೊಟ್ಟು 2 ಸರ್ಕಾರದಿಂದ ಹೋರಾಟ ಮಾಡ್ಕೊಂಡು ಮಾಧ್ಯಮ ಕ್ರಾಂತಿ ಮಾಡ್ತಿದ್ದಾರೆ. ಇವತ್ತು ಏನ್ ನಡೀತಾ ಇರುವಂತ ಹೊರದೇಶದಲ್ಲಿ ನಡೀತಾ ಇರುವಂತ ಇದನ್ನೇ ಮುಂದಿಟ್ಟುಕೊಂಡು ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, LPG CNG ಇವತ್ತು ಗುಪ್ತಾಗಿ ಕೆಲವೊಂದು LPG CNG ಪಂಪಿನ ಮಾಲೀಕರು ಅವರವರೇ ಗುಪ್ತ ಮೀಟಿಂಗ್ ಮಾಡಿ 58 ರೂಪಾಯಿ 54 ರೂಪಾಯಿ ಇದ್ದಂತ LPGಯನ್ನ 65 ರೂಪಾಯಿ 63 ರೂಪಾಯಿ 75 ರೂಪಾಯಿ 80 ರೂಪಾಯಿ ಮಟ್ಟ ಗುಪ್ತಾಗಿ ಮಾರ್ತಿದ್ದಾರೆ. ನಮ್ಮ ಇಡೀ ಆಟೋ ರಿಕ್ಷಾ ಚಾಲಕರ ಕುಟುಂಬ ಇವತ್ತು ಅವತ್ತೇ ದುಡಿದು ಅವತ್ತೇ LPG ಹಾಕೊಂಡು ಬದುಕುವಂತ ಜನ 200-300 ರೂಪಾಯಿ LPG ಹಾಕಿ 500 ರೂಪಾಯಿ ದುಡಿದು ಮನೆ ನಡೆಸುವಂತ ಜನ ನಾವು. ಹಾಗಾಗಿ ಜಿಲ್ಲಾಡಳಿತ, ಆರೋಗ್ಯಾಧಿಕಾರಿಗಳು ಮತ್ತು
ಕೇಂದ್ರ ಸರ್ಕಾರದವರು ಈ LPG CNG ಪೆಟ್ರೋಲ್ ಡೀಸೆಲ್ ಈ ಪಂಪ್ಗಳ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಸಂಬಂಧಪಟ್ಟ ಇಲಾಖೆ ಕ್ರಮ ತಗೊಳ್ಳದಿದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರರು ಹೋರಾಟ ಮಾಡ್ತೇವೆ ಅಂತ ಮಾಧ್ಯಮಕ್ಕೆ ಹೇಳ್ತಾರೆ. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ, ಹುಬ್ಬಳ್ಳಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಒಕ್ಕೂಟದಿಂದ ಇವತ್ತೇನು ದೇಶದಲ್ಲಿ ವಿದೇಶದಲ್ಲಿ ಇವತ್ತು ಯುದ್ಧ, ಇರಾನ್, ಇಸ್ರೇಲ್, ಅಮೆರಿಕ ಇನ್ನಿತರ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಇವು ಯುದ್ಧದ ನೆಪವಾಗಿಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ LPG ಗ್ಯಾಸ್ ಪಂಪಿನ ಮಾಲೀಕರು ಇವತ್ತು ಆಟೋ ರಿಕ್ಷಾ ಚಾಲಕರನ್ನ ಹಗಲು ದರೋಡೆಯನ್ನು ಮಾಡುವಂತ ಇವತ್ತು ರಾಜ್ಯದಲ್ಲಿ ಇವತ್ತು LPG ಪೆಟ್ರೋಲ್ ಬಂಕಿನ ಮಾಲೀಕರು ಮಾಡ್ತಾ ಇದ್ದಾರೆ. ಇದರ ಕುರಿತು ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗುವುದು. ಈ ಒಂದು ಮನವಿಗೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳು ಮತ್ತು LPG ಪೆಟ್ರೋಲ್ ಬಂಕಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರ ಮೇಲಿರುವಂತ ಎಲ್ಲ ಮಾಲೀಕರುಗಳಿಗೆ ವಿಷಯವನ್ನು ಮುಟ್ಟಿಸಿ ಕೂಡಲೇ ಏರಿದ ಬೆಲೆಯನ್ನ ತಳಗಿಳಿಸಬೇಕು. ತಕ್ಷಣ ತಳಗಿಳಿಸಲಿಲ್ಲಪ್ಪ ಅಂತಂದ್ರ 8 ದಿನದಲ್ಲಿ ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ನೀಡಿ ಇಡೀ ಆಟೋ ರಿಕ್ಷಾವನ್ನ ತಮ್ಮ ಸರ್ಕಾರದ ವಿರುದ್ಧ ನಾವು ಬಂದ್ ಮಾಡಿ ಮುಟ್ಟುಗೋಲು ಹಾಕಿ ಬಂದ್ ಕರೆ ಕೊಡ್ತೇವೆ ಅಂತ ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ಇವತ್ತು ನಾವು ಮನವಿಯನ್ನು ನೀಡ್ತಾ ಇದ್ದೀವಿ. ವಿಷಯ ಪೆಟ್ರೋಲ್ ಮತ್ತು ಗ್ಯಾಸ್ ಇವತ್ತು ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಮಾರಾಟವಾಗುವಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಜೀವನಾವಶ್ಯಕ ವಸ್ತುಗಳ ಬೆಲೆಗಳು ಏರುತ್ತಿರುವುದರಿಂದ ಆಟೋ ರಿಕ್ಷಾಗಳನ್ನೇ ತಮ್ಮ ಬದುಕು ಮಾಡಿಕೊಂಡು ಜೀವನ ನಡೆಸುತ್ತಿರುವ ಆಟೋ ಚಾಲಕರು ತಮ್ಮ ಉಪಜೀವನ ನಡೆಸುವುದು ತುಂಬಾ ದುಸ್ತರವಾಗಿದೆ. ಇಂತಹ ಸಮಯದಲ್ಲಿ ಇರಾನ್, ಅಮೆರಿಕ ಯುದ್ಧದ ಪರಿಣಾಮದಿಂದ ಪೆಟ್ರೋಲ್ ಮತ್ತು ಗ್ಯಾಸ್ಗಳ ಬೆಲೆ ಏರಿದ್ದಲ್ಲದೆ ಪೆಟ್ರೋಲ್ ಮತ್ತು LPG ಗ್ಯಾಸ್ಗಳ ಸರಬರಾಜು ಅತಿ ಗಣನೀಯವಾಗಿದೆ. ಇದನ್ನು ಕಡಿತಗೊಳಿಸಿರುವುದರಿಂದ ಆಟೋ ಚಾಲಕರು ಆಟೋಗಳನ್ನು ಓಡಿಸುವುದು ಬಂದಾಗಿದೆ. ಈ ಪರಿಸ್ಥಿತಿಯಲ್ಲಿ ಅಲ್ಲದೆ ಇದರಿಂದ ಜೀವನಾವಶ್ಯಕ ಸಾಮಗ್ರಿಗಳ ಎಲ್ಲ ಬೆಲೆಗಳು ಏರುವುದು ಗ್ಯಾರಂಟಿ ಆಗಿದೆ. ಈಗಾಗಲೇ ಆಟೋ ಚಾಲಕರ ಕುಟುಂಬದವರ ಒಪ್ಪತ್ತಿನ ಊಟಕ್ಕೂ ಪರದಾಡುವಂತ ಪರಿಸ್ಥಿತಿ ಬಂದಾಗಿದೆ. ನಿಶ್ಚಿತವಾಗಿ ಇಂತಹ ಸಮಯದಲ್ಲಿ ಜಿಲ್ಲೆಯಾದ್ಯಂತ ಪೆಟ್ರೋಲ್ ಮತ್ತು LPG ಗ್ಯಾಸ್ಗಳ CNG ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಏರಿಸುವ ದಂಧೆ ನಡೆಯುತ್ತಿದೆ. ಕಾರಣ ತಾವುಗಳು ಈ ಕೂಡಲೇ ಇಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಪೆಟ್ರೋಲ್ ಮತ್ತು ಗ್ಯಾಸ್ಗಳ ಅಭಾವ ಆಗದಂತೆ ನೋಡಿಕೊಳ್ಳಬೇಕಾಗಿ ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ಇವತ್ತು ಮನವಿಯನ್ನು ನೀಡ್ತಾ ಇದ್ದೇವೆ.